ಇಂದು ದೆಹಲಿಗೆ ಬಂದಿರುವಂತ ವಿಷಯ ಏನಪ್ಪಾ ಅಂತಂದ್ರೆ 2017-18 ಬಹಳ ತೀವ್ರವಾಗಿ ಕರ್ನಾಟಕದಲ್ಲಿ ಹೋರಾಟ ನಡೆದಿತ್ತು. ಲಿಂಗಾಯತ ಧರ್ಮಕ್ಕೆ ಧಾರ್ಮಿಕ ಅಲ್ಪಸಂಖ್ಯಾತರ ಮಾನ್ಯತೆ ಸಿಗಬೇಕು ಅಂತ ಹೇಳಿ. ಮತ್ತೆ ಏನಾಯ್ತು, ಹೋರಾಟಕ್ಕೆ ವಿರಾಮ ಕೊಟ್ಟಿದ್ವಿ. ಯಾಕಂತಂದ್ರೆ ಹೋರಾಟದ ರುಹಾರಿಗಳಾಗಿರುವಂತಹ ಶ್ರೀ ಮಹಾಜಗದ್ಗುರು ಮಾತೆ ಮಹಾದೇವಿ ಅವರು ದೆಹಲಿಯಲ್ಲಿಯೂ ಕೂಡ 2018 ಇಸ್ವಿಯಲ್ಲಿ ಹೋರಾಟ ಮಾಡಿದ್ರು. ಹಾಗಾಗಿ ನಾವು ಇವಾಗ ಮುಂದಿನ ಹೋರಾಟದ ರೂಪುರೇಷೆಗಳನ್ನ ಲಿಂಗಾಯತ ಧರ್ಮ ಮಹಾಸಭೆ, ರಾಷ್ಟ್ರೀಯ ಬಸವದಳ ಹಾಗೂ ಬಸವ ಧರ್ಮದ ಮಹಾಜಗದ್ಗುರು ಪೀಠ ಅರ್ಥಾತ್ ಬಸವ ಧರ್ಮ ಪೀಠ ವತಿಯಿಂದ ನಾವು ದೆಹಲಿಯಲ್ಲಿ ನಮ್ಮ ಕರ್ನಾಟಕದಿಂದ ಆಯ್ಕೆಯಾಗಿರುವಂತಹ ಎಲ್ಲ ಸಂಸದರಿಗೆ ಮನವಿ ಪತ್ರಗಳನ್ನ ಕೊಡ್ತಾ ಇದೀವಿ. ನಮ್ಮ ಕರ್ನಾಟಕದ ಸಂಸದರು ಮನವಿ ಪತ್ರಕ್ಕೆ ಸ್ಪಂದಿಸಬೇಕು. ಕಾರಣ ಏನಪ್ಪಾ ಅಂತಂತಂದ್ರೆ, ಲಿಂಗಾಯತ ಸಮುದಾಯದಲ್ಲಿ ಹುಟ್ಟಿರುವಂತಹ ಬಡ ಮಕ್ಕಳಿಗೆ ಮೀಸಲಾತಿ ಸಿಗಬೇಕು. ಅದಕ್ಕಾಗಿ ನಮಗೆ ಧಾರ್ಮಿಕ ಅಲ್ಪಸಂಖ್ಯಾತರ ಮಾನ್ಯತೆ ಕರ್ನಾಟಕ ಸರ್ಕಾರ ಈಗಾಗಲೇ ಶಿಫಾರಸ್ ಮಾಡಾಗಿದೆ. 2018 ಅವಾಗಿನ ಮುಖ್ಯಮಂತ್ರಿ ಆಗಿರುವಂತಹ ಅವ್ರು ಈಗಲೂ ಮುಖ್ಯಮಂತ್ರಿ ಇದ್ದಾರೆ, ಸನ್ಮಾನ್ಯ ಸಿದ್ದರಾಮಯ್ಯನವರು ಶಿಫಾರಸ್ ಮಾಡಿದ್ದಾರೆ. ಹಾಗಾಗಿ ಆ ಒಂದು ಶಿಫಾರಸ್ಸಿನ ಮೇರೆಗೆ ಭಾರತ ಸರ್ಕಾರ ಮತ್ತೊಮ್ಮೆ ಅದನ್ನ ಪರಿಶೀಲನೆ ಮಾಡಿ ಸಮಿತಿಯನ್ನು ರಚನೆ ಮಾಡಬೇಕು. ಮಾನ್ಯ ಘನತೆವೆತ್ತ ಪ್ರಧಾನಮಂತ್ರಿಗಳಾಗಿರ್ಬೋದು, ಕರ್ನಾಟಕದಿಂದ ಆಯ್ಕೆಯಾದ ಎಲ್ಲ ಸಂಸದರಾಗಿರ್ಬೋದು. ಹಾಗಾಗಿ ನಿನ್ನೆ ಸನ್ಮಾನ್ಯ ಬೀದರ್ ಸಂಸದರಾಗಿರುವಂತಹ ಸಾಗರ ಖಂಡ್ರೆ ಅವರಿಗೆ, ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಸಂಸದರಾಗಿರುವಂತಹ ಸನ್ಮಾನ್ಯ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ, ಇನ್ನೂ ಕರ್ನಾಟಕದ ಅನೇಕ ಸಂಸದರಿಗೆ, ಎಕ್ಸ್ಪೆಷಲಿ ನಮ್ಮ ಲಿಂಗಾಯತ ಸಂಸದರಿಗೆ ನಾವು ಒತ್ತಾಯ ಮಾಡೋರಿದ್ದೇವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.